ಎಸೆನು ಬೈರತಿ ಬಸವರಾಜ್ ಜಾಮೀನು ಅರ್ಜಿ ಹಾಕಿದೆ ಸದ್ಯಕ್ಕೆ ಸುಪ್ರೀಂ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಚಲಪತಿ ನಿವೃತ್ತ ಪೊಲೀಸ್ ಅಧಿಕಾರಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಈಗ ಗಮನಿಸೋದಾದ್ರೆ ಬಹಳಷ್ಟು ತೆರೆಮರೆಯಲ್ಲಿ ತೀವ್ರ ಕಸರತ್ತನ್ನೇ ನಡೆಸಿದ್ರು, ಎಲ್ಲಿದ್ದಾರೆ ಅನ್ನುವಂಥ ಸಣ್ಣ ಹಿಂಟನ್ನು ಬಿಟ್ಕೊಡದೆ ಇಷ್ಟೆಲ್ಲ ಕಸರತ್ತನ್ನ ನಡೆಸಿದ್ರು ಕೂಡ ಈಗ ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನ ವಜಾಗೊಳಿಸಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಸರ್? ಮುಂದಿನ ಪ್ರಕ್ರಿಯೆ ಏನಿಲ್ಲಮ್ಮ, ಇದು ಇಲ್ಲ ಅವರು ಪೊಲೀಸ್ ಮುಂದೆನೋ ಅಥವಾ ನ್ಯಾಯಾಲಯದ ಮುಂದೆನೋ ಸರೆಂಡರ್ ಆಗ್ಬೇಕು. ದಿಸ್ ಈಸ್ ಒನ್ ಪಾರ್ಟ್. ಇಲ್ಲ ಅಂದ್ರೆ ನಮ್ಮ ಪೊಲೀಸರು ಹೂಡಿಕೆ ಅವ್ರನ್ನ ದಸ್ತಗಿರಿ ಮಾಡ್ಬೇಕಾಗ್ತದೆ. ಈ ಎರಡೇ ಆಪ್ಷನ್ ಇರೋದು. ಸಾಮಾನ್ಯವಾಗಿ ಇಂಥ ಕೇಸುಗಳಲ್ಲಿ ಯಾರು ಕೋರ್ಟ್ಗೆ ಹೋಗಿ ಸರೆಂಡರ್ ಆಗಲ್ಲ, ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಆಮೇಲೆ ಎಲ್ಲ ಇಟ್ ಇಸ್ ಆಲ್ ರೆಕಾರ್ಡೆಡ್, ಎಲ್ಲ ಟಿವಿಗಳವರು ಅವರು ಇವರು ಎಲ್ಲ ಇರೋದ್ರಿಂದ ಪೊಲೀಸರು ಅವ್ರಿಗೆ ಹಿಂಸೆ ಕೊಡಕ್ಕಾಗೋದಿಲ್ಲ ಅಥವಾ ಇದ್ ಮಾಡಕ್ಕಾಗೋದಿಲ್ಲ. ಕಾನೂನುಬದ್ಧವಾಗಿ ಏನು ತನಿಖೆ ಮಾಡ್ಬೇಕಾಗುತ್ತೋ ತನಿಖೆ ಮಾಡ್ಬೇಕಾಗುತ್ತೆ. ಈ ದೇಶದಲ್ಲಿ ಎಲ್ಲಿದ್ರು ಪತ್ತೆ ಮಾಡ್ತಾರೆ. ಸಪೋಸ್ ಅವ್ರೇನಾದ್ರು ಹೊರದೇಶದಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಏನಾದ್ರು ಇದ್ರೆ ಆಗ ಒಂದು ಲುಕ್ಔಟ್ ನೋಟಿಸ್, ರೆಡ್ ಕಾರ್ನರ್ ನೋಟಿಸ್ ಅಥವಾ ಲುಕ್ಔಟ್ ನೋಟಿಸ್ ಅಂತ ಒಂದು ಮಾಡ್ತೀವಿ. ಆ ಲುಕ್ಔಟ್ ನೋಟಿಸ್ ಕೊಟ್ಟಾಗ ಅವ್ರು ಎಲ್ಲಿದ್ದಾರೆ ಏನು ಅಂತ ನಾವು ಪತ್ತೆ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಈಸಿ ಮಾಡಿ ಆಮೇಲೆ ಅವರು ಅವ್ರನ್ನ ಇಲ್ಲಿಗೆ ಕಳ್ಸ್ಕೊಡೋದಕ್ಕೆ ವ್ಯವಸ್ಥೆ ಆಗುತ್ತೆ. ಲುಕ್ಔಟ್ ನೋಟಿಸ್ ಇಶ್ಯೂ ಆದ್ಮೇಲೆ ಅವ್ ಯಾವ ಏರ್ಪೋರ್ಟ್ಗೆ ಹೋದ್ರು ಅಥವಾ ಸೀ ಪೋರ್ಟ್ಗೆ ಹೋದ್ರು ಅಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ಅವ್ರದ್ದು ಇದು ಪಾಸ್ ಆಗೋದಿಲ್ಲ. ಈವನ್ ಟಿಕೆಟ್ ತಗೊಂಡಿದ್ರು ಅದು ರೆಡ್ ಲೈಟ್ ತೋರಿಸ್ಬಿಟ್ಟು ಅದನ್ನ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಯಾವ ಫ್ಲೈಟ್ ಹತ್ತೋದಕ್ಕೂ ಬಿಡೋದಿಲ್ಲ. ಸೊ ದಟ್ ಈಸ್ ದ ರೀಸನ್ ಲುಕ್ಔಟ್ ನೋಟಿಸ್ ಯಾಕೆ ಇಶ್ಯೂ ಮಾಡ್ತಾರೆ ಅನ್ನೋದಕ್ಕೆ. ಸಾಮಾನ್ಯವಾಗಿ ಇದು ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡೋದು ರೇರ್ ಇಂದ ರೇರೆಸ್ಟ್ ಕೇಸಸ್ ಅಲ್ಲೇ, ಎಲ್ಲಾ ಕೇಸುಗಳಲ್ಲೂ ಆಗೋದಿಲ್ಲ. ಹೌದು. ಓಕೆ, ಥ್ಯಾಂಕ್ ಯು ಸರ್. TV5 ಓಕೆ, ರೈಟ್.